ತುಮಕೂರಿಂದ ತರಕಾರಿ ಮಾರುವಂತ ಬೆಂಗಳೂರಿನಲ್ಲಿ ನಾವು ಹೋರಾಟ ಮಾಡಿ ನಿಲ್ಲಿಸ್ತೀವಿ. ನೋಡಿ, ಹೈನುಗಾರಿಕೆಗೆ ಹೊಡೆತ ಬೀಳುತ್ತೆ. ಕುದೂರಿನಲ್ಲಿ ಹಾಲು ಮಾರಾಟ ಮಾಡ್ತಾರೆ, ಅದನ್ನ ನಾವು ತಡೆಗಟ್ತೀವಿ ಅಂತ ಹೇಳಿ. ನೋಡಪ್ಪ, ಬಾಲಕೃಷ್ಣ ಅವರು BJPಯಲ್ಲಿದ್ದರು, ಆಮೇಲೆ JDSಗೆ ಹೋದರು. JDSಯಿಂದ ತ್ಯಾಗ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲವನ್ನು ಒಂದ್ಸಲಿ ಸೋತರು ಪಾಪ JDS ಬಿಟ್ಟು. ಈಗೇನೋ ಇನ್ನೊಂದು ಆ ಜನ ರಾಜಕೀಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈಗ ಚನ್ನಪಟ್ಟಣ ಯೋಗೇಶ್ವರು ಆಪರೇಷನ್ ಕಮಲಕ್ಕೊಳಗಾಗಿ BJPಗೆ ಬಂದರು. BJPಗೆ ಬಂದಾಗ ನಾನು ಕೂಡ ಕ್ಯಾಂಪೇನ್ ಮಾಡಿ, ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವರ ಅವತ್ತು ನೀರಾವರಿ ಸಚಿವರಿದ್ದರು. ಸುಮಾರು 300 ಕೋಟಿ ರೂಪಾಯಿ ಇದನ್ನು ನೀರಾವರಿ ಯೋಜನೆ ಅವತ್ತು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪನವ್ರು ಅಪ್ರೂವ್ ಮಾಡಿಕೊಟ್ಟು ಇವತ್ತು ಎಲ್ಲ ಕೆರೆಗಳು ಚನ್ನಪಟ್ಟಣದಲ್ಲಿ ತುಂಬ್ತೀವಿ ಅಂದರೆ ಅದು BJPಯ ಇದು. ಇವರು ಒಂದು ಮಾಡಿಸ್ಕೊಳ್ಳಿ, ಮಾಗಡಿಗೆ ಎಲ್ಲ ಕೆರೆಗಳಿಗೆ. ಯಾಕೆ ಕಳ್ಳ ಮಾರ್ಗದಲ್ಲಿ ಈ ಥರ ಗೊಂದಲ ಮಾಡಿ ನೀರು ಬರುತ್ತಾ ನೀವು ಹೇಳಿ? ನಾನು ಮಾಗಡಿ ಶಾಸಕರಿಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದೆ. ಇದು ಏತ ನೀರಾವರಿ ಇದೆಲ್ಲ ನೀರು ಬರಲ್ಲಪ್ಪ, ನೀನು ನೇರವಾಗಿ ಕಾವೇರಿ ಬೇಸಿನ್ ಇದೆಯಲ್ಲ, ಶಿಂಷಾ ರಿವರು, ಅಲ್ಲಿಂದ ಯೋಜನೆ ಮಾಡಿದ್ರೆ 100ಕ್ಕೆ 100 ನಿನ್ನ ಕೆರೆಗಳು ತುಂಬ್ತವೆ. ಆ ಥರ ಗಟ್ಟಿ ಯೋಜನೆ ಮಾಡಿ, ರಾಜಕೀಯಕ್ಕಾಗಿ ಯೋಜನೆ ಮಾಡಬೇಡಿ. ನೀರು ತುಂಬಬೇಕು. ಇವತ್ತು ಚನ್ನಪಟ್ಟಣ ಕೆರೆಗಳು ತುಂಬ್ತಾ ಇದೆಯಾ ಇಲ್ವಾ? ಯಾಕೆ ತುಂಬ್ತಿದೆ ಅಂದರೆ ಕಾವೇರಿ ಇಸ್ ಎ ಪೆರಿನಿಯಲ್ ರಿವರ್. ಹಾರಂಗಿ ಬರುತ್ತೆ, ಅಲ್ಲಿ ಕಪಿನಿ ಬರುತ್ತೆ, ಕಾವೇರಿ ಬರುತ್ತೆ. 3 ಡ್ಯಾಮಿಂದ 3 ಕಡೆಯಿಂದನೂ ನೀರು ಬರುತ್ತೆ. ಕಾವೇರಿ ಕುಡಿಯೋ ನೀರನ್ನು ಬೆಂಗಳೂರಿಗೆ ಹೋಗ್ತದೆ. ಅಲ್ಲಿಂದ ಯೋಜನೆ ಮಾಡಿದ್ರೆ ಪೆರಿನಿಯಲ್, ಅದು ಪರ್ಮನೆಂಟ್. ನಮ್ದು ಹೇಮಾವತಿ ಇರೋದು 3 ತಿಂಗಳು 4 ತಿಂಗಳು, ಬರಗಾಲದಲ್ಲಿ 3 ತಿಂಗಳು ಬರುತ್ತೆ, ಮ್ಯಾಕ್ಸಿಮಮ್ 4 ತಿಂಗಳು ಬರುತ್ತೆ. 4 ತಿಂಗಳಲ್ಲಿ ನಾವು ರಾಮನಗರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇಲ್ಲೆಲ್ಲ ನೀರು ಬಿಟ್ಟರೆ ನೀರಿರುತ್ತೆ? ಖಂಡಿತ ನೀರಿರಲ್ಲ. ಇದು ರಿಯಲಿಸ್ಟಿಕ್ ಇದು. ಅದಕ್ಕೆ ನಮ್ಮ ಮಾಧ್ಯಮದವರು ಕೂಡ ನಿನ್ನೆ ಸಹಕಾರ ಮಾಡಿದ್ರ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ನಮಸ್ಕಾರಗಳು. 1 ತಿಂಗಳು ಗಡುವು ಕೊಟ್ಟಿದ್ದೀವಲ್ಲ, 1 ಮಂತ್ ಟೈಮ್ ಕೊಟ್ಟಿದ್ದೇವೆ ನಾವು ನಿರಂತರ. ಇದು ಗಡುವು ಇಲ್ಲ, ಇದು ಯಾವಾಗ ಅಂತ ಇಲ್ಲ. ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೋ ಆವಾಗ ಎದೊಳ್ತೀವಿ ನಾವು. ನಮ್ದು ಅಲ್ಲೇ ಠಿಕಾಣಿ ಹೂಡ್ತೇವೆ. ಇಲ್ಲ ನಮ್ಮ ಹೆಣದ ಮೇಲೆ ನೀರು ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ನಿಲ್ಲಿಸ್ಬೇಕಷ್ಟೆ. ಎರಡೇ ಇಲ್ಲಿರೋದು, ಏನಿಲ್ಲ, ಇಲ್ಲವೇ ಇಲ್ಲ. ನಾವು ಹೇಳ್ಬಿಟ್ಟಿದ್ದೇನೆ ಫಾಸ್ಟ್, ನಾನೇ ಅಲ್ಲಿ ಮಲಗ್ತೀನಿ ಅಂತ. ನಮ್ಮ ಹೆಣದ ಮೇಲೆ ನೀರು ತೊಗೊಂಡು ಹೋಗ್ಬೇಕಷ್ಟೆ. ವೆರಿ ಕ್ಲಿಯರ್ ಇದ್ದೀವಿ ನಾವು. ಪದೇ ಪದೇ ರಾಜಕೀಯ ನಾನು ಮಾತಾಡಲ್ಲ, ನಾನು ಈ ವಯಲೆನ್ಸ್ ಬಗ್ಗೆ ಮಾತಾಡಲ್ಲ. ಆದರೆ ಪದೇ ಪದೇ ಸರ್ಕಾರ ನಾವು ಮಾಡ್ತೀವಿ ಅಂದರೆ ಕೊನೆ ಮಾತು ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕಷ್ಟೆ. ಇಷ್ಟೇ ಲಾಸ್ಟ್. ಧನ್ಯವಾದ.